ಹೇಳ್ತಿದ್ಯಾ? ದೀಪಾ, ನಿನ್ನೆ ಕೇಳ್ತಿರೋದು ಏನಂತ ಹೇಳಿ ಸರಿಯಾಗಿ. ಇವತ್ತು ಆನಂದ್ ಅಣ್ಣ ಜಯಂತಿ ಅಕ್ಕಂಗೂ ಮದ್ವೆ ಮಾತ್ರ ಅಲ್ಲ, ಧ್ರುವ ಅಣ್ಣ ಮೈನಾ ಮದ್ವೆ ಕೂಡ. ಅದಕ್ಕೆ ಅಣ್ಣ ಹೋಗಿದ್ದಾನೆ. ದೀಪಾ, ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ತಲೆ ಮೇಲೆ ಹಾಕ್ತೀನಿ ನೋಡಿ ನಿಂಗೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿಲ್ಲ ಅಮ್ಮ, ಏನ್ ನಡೀತಿದ್ಯೋ ಅದನ್ನೇ ಮಾತಾಡ್ತಿದ್ದೀನಿ. ಇವತ್ತು ಧ್ರುವ ಅಣ್ಣ ಮೈನಾನ ಮದ್ವೆ ಆಗ್ತಿದ್ದಾನೆ. ಏನೇ ಹೇಳ್ತಾ ಇದ್ಯಾ? ಧ್ರುವ ಮೈನನ್ ಮದ್ವೆ ಆಗ್ತಿದ್ದಾನ? ಹೌದು, ಆನಂದ್ ಅಣ್ಣ ಮದ್ವೆ ಆಗ್ತಿರೋ ದೇವಸ್ಥಾನದಲ್ಲೇ ಅಣ್ಣನು ಮದ್ವೆ ಆಗ್ತಿದ್ದಾನೆ. ತುಳಸಿ, ಇವಳು ಏನ್ ಹೇಳ್ತಿದ್ದಾಳೆ ತುಳಸಿ? ಅತ್ತೆ ಬನ್ನಿ ಅತ್ತೆ, ನಾವು ಹೋಗೋಣ. ಇಲ್ಲಾಂದ್ರೆ ಮಾವ ತಾಳಿ ಕಟ್ಬಿಡ್ತಾರೆ. ನೀನ್ ಚಿಂತೆ ಮಾಡ್ಬೇಡ ತುಳಸಿ. ನನ್ ಮಾತ್ ಮೀರಿ ಅವಳಿಗೆ ಹೆಂಗ್ ತಾಳಿ ಕಟ್ತಾನೆ ಅಂತ ನಾನು ನೋಡ್ತೀನಿ. ಈ ಮದ್ವೆ ಆಗೋಕೆ ನಾನ್ ಬಿಡಲ್ಲ. ಬಾ ಬಾ ತುಳಸಿ. ಅಮ್ಮ, ಇವಳು ಮಾತ್ ಕೇಳ್ಕೊಂಡು ನೀನ್ ಅಲ್ಲಿಗೆ ಹೋಗ್ಬೇಡ. ಅಣ್ಣನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅಣ್ಣ ಮೈನನ ಮದ್ವೆ ಆಗ್ಲೇಬೇಕು. ಗೊತ್ತಿದ್ದು ನನ್ ಮಗನ್ ಜೀವನನ ಹಾಳ್ ಬಾವಿಗೆ ತಳ್ಬೇಕು ಅನ್ಕೊಂಡಿದ್ಯಾ? ಸುಮ್ನೆ ಇದ್ಬಿಟ್ರೆ ಸರಿ. ತುಳಸಿ, ನೀನ್ ಬಾಮ್ಮ. ಅಮ್ಮ ನಿಂತ್ಕೋ ಅಮ್ಮ. ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ ನನ್ ಮಾತ್ ಕೇಳಮ್ಮ. ಬಲರಾಜ್ ಹೇಳಿ. ಸಾರ್, ನನ್ನ ಸ್ಟ್ರೆಂತು ನನ್ನ ಪವರು ಎಲ್ಲ ಉಪಯೋಗಿಸ್ಕೊಂಡು ಆ ಧ್ರುವನ ಅಲ್ಲಿಗೆ ಹೋಗ್ದಿರೋ ಹಾಗೆ ತಡೆದು ನೋಡ್ದೆ ಸಾರ್. ರೀ, ಒಳ್ಳೆ ರಬ್ಬರ್ ಬ್ಯಾಂಡ್ ತರ ವಿಷಯ ಹೇಳಿಬಿಡಿ. ಏನಾಯ್ತು ಅಂತ ಹೇಳಿ. ಸಾರ್, ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಸಾರ್. ರೀ ಬಾಲರಾಜ್, ಒಂದು ಕೆಲಸ ಕೊಟ್ರೆ ಅದನ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ಬಾಲರಾಜ್ ನಿಮ್ಮ ಕೈಲಿ? ಈ ವಿಷಯ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು ತಾನೆ? ಅದನ್ನು ಹಾಳು ಮಾಡ್ಬಿಟ್ರ ಬಾಲರಾಜ್ ನೀವು? ಸಾರ್, ನಾನು ಏನ್ ಮಾಡ್ಲಿ ಸಾರ್? ರಣರಂಗ ಆಗಿದ್ರೆ ನನ್ನ ತೋಳ್ಬಲ ತೋರಿಸಿ ಏನಾದ್ರೂ ಮಾಡ್ತಿದ್ದೆ. ಆದ್ರೆ ಇದು ದೇವಸ್ಥಾನ ಸಾರ್. ನನ್ನ ಬುದ್ಧಿನೆಲ್ಲ ಉಪಯೋಗಿಸಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡ್ರೆ ಆ ಧ್ರುವ ನನ್ನ ಮಾತೇ ಕೇಳಕ್ ರೆಡಿ ಇರ್ಲಿಲ್ಲ ಸರ್. ಅಷ್ಟೇ ಅಲ್ಲ ಸರ್, ಅವನ್ ತಂಗಿ
ನನ್ನ ತಳ್ಳಿ ಕಾರ್ ಕೀ ಕಿತ್ ಬಿಸಾಕಿ ಧ್ರುವ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಅವನಿಗೆ ಫುಲ್ ಸಪೋರ್ಟ್ ಮಾಡ್ಬಿಟ್ಲು ಸರ್. ಬಲರಾಜ್, ಅಲ್ಲಿ ಏನಾಯ್ತು ಅಂತ ನೀವು ನಂಗೆ ಹೇಳಿದ್ರೆ ಸಾಕು. ಅದು ಹೇಗಾಯ್ತು, ಯಾಕಾಯ್ತು, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಬಾಲರಾಜ್ ನನಗೆ.